ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನೋಡಿ, ಈ ಈರುಳ್ಳಿ ಯಾವ ರೇಂಜಿಗೆ ನನ್ನನ್ನು ಅಳಿಸ್ತಾ ಇದೆ ಅಂದರೆ, ನಮ್ಮ ಮನೆಯವರು ಕೂಡ ಒಂದಿನ ಅಳಿಸಿಲ್ಲ, ನಮ್ಮ ಮದುವೆ ಇರೋರು ಕೂಡ ಒಂದಿನ ಅಳಿಸಿಲ್ಲ. ಈರುಳ್ಳಿ ಮಾತ್ರ ಡೈಲಿ ಅಳಿಸ್ತಾ ಇರುತ್ತೆ. ಸೊ ಬಿಡಿ, ಈಗ ಏನಪ್ಪ ಮ್ಯಾಟ್ರು, ಯಾಕಪ್ಪ ಇಷ್ಟು ಈರುಳ್ಳಿ ಹತ್ಕೊಂಡು ಹೋಗೋಕೆ ಕೂತಿದ್ದೀನಿ ಅಂದರೆ, ನಮ್ಮ ಮನೇಲಿ ನನಗೆ ಬಿರಿಯಾನಿ ತಿನ್ನೋಂಗೆ ಆಗ್ಬಿಟ್ಟಿತ್ತು. ಅದಕ್ಕೆ ನಮ್ಮ ಅಮ್ಮಂಗೆ ಬಿರಿಯಾನಿ ಮಾಡು ಅಂತ ಹಠ ಮಾಡ್ತಿದ್ದೆ. ಅದಕ್ಕೆ ಫುಲ್ಲು ಎಲ್ಲ ಬಿಡಿಸಿಟ್ಟಿರು ಅಂತ ಅಮ್ಮ ಹೇಳಿದ್ರು ಅಂದ್ಬಿಟ್ಟು ಎಲ್ಲ ಬಿಡಿಸಿಡ್ತಾ ಇದ್ದೀನಿ. ಎಲ್ಲ ಬಿಡಿಸಿಟ್ಬಿಟ್ಟು ಬೇಗ ಬಿಡಿಸಿಟ್ಟೆ, ಬೇಗ ಬಂದು ಮಾಡ್ತಾರೆ. ಅಮ್ಮ ಅಂಗಡಿಗೆ ಹೋಗಿದ್ರು ಅಂದ್ಬಿಟ್ಟು ಎಲ್ಲ ನಾನೇ ಬಿಡಿಸ್ತಾ ಇದ್ದೆ. ನಮ್ಮ ತೋಷಿ ನೋಡಿ, ನಮ್ಮ ತೋಷಿ ಅಂತೂ ಫುಲ್ಲು ನನಗೆ ಆಡ್ಕೆ ಮಾಡ್ಕೊತಾ ಇದ್ದಾನೆ, ಮಮ್ಮಿ ಅಳ್ತಾ ಇದ್ದಾಳೆ ಅಂತ. ಆ್ಯಂಡ್ ಅವನಂತೂ ನಂಬರ್ 1 ನನ್ನನ್ನು ಆಡ್ಕೊಳ್ಳೋದ್ರಲ್ಲಿ. ನೋಡಿ ಯಾವ ರೇಂಜಿಗೆ ಆಡ್ಕೆ ಮಾಡ್ಕೊತಾನೆ ಅಂದರೆ, ನನಗೆ ಹುಟ್ಟಿರೋ ಮಗು ನನಗೆ ಆಡ್ಕೆ ಮಾಡ್ಕೊಳ್ಳುತ್ತೆ ಅನ್ನೋ ಥರ. ಅವನು ಕೂಡ ಒಂದು ಬೆಳ್ಳುಳ್ಳಿ ಬಿಡ್ಸೋಕ್ಕೆ ಎಷ್ಟೆಲ್ಲ ಹಂಡಿರ್ತಾನೆ. ಅವನಂತೂ ಫುಲ್ಲು ತೀಟೆ ಅಂದರೆ ತೀಟೆ ಸುಬ್ಬ. ಇದೆಲ್ಲ ಮಾಡೋ ಅಷ್ಟೊತ್ತಿಗೆ ನಮ್ಮಮ್ಮ ಕೂಡ ಬಂದರು. ಬಿರಿಯಾನಿ ತಿನ್ನೋ ಸಿರಿಲಿ ಹತ್ತು ಸಾಕಾಯಿತು. ಕಣ್ಣೀರು ಹಾಕ್ಸುತ್ತಲ್ಲ ಈರುಳ್ಳಿ ಇಷ್ಟೊಂದು. ಹೆಣ್ಮಕ್ಳಿಗೆ ಮಾತ್ರ ಗೊತ್ತು ಈರುಳ್ಳಿ ಹೆಚ್ಚೋ ಕಷ್ಟ ಏನು ಅಂತ. ಅಷ್ಟೊತ್ತಿಗೆ ನಮ್ಮಮ್ಮ ಕೂಡ ಬಂದಿದ್ರು. ನಮ್ಮಮ್ಮ ಅಂಗಡಿಯಿಂದ ಏನಾದರೂ ಬಂದರೆ ಫಸ್ಟ್ ಏನಾದರೂ ತಂದರೆ ಕವರ್ ಓಪನ್ ಮಾಡೋದೇ ನನಗೆ ರೂಢಿ. ಅದರಲ್ಲೆಲ್ಲ ಚೆಕ್ ಮಾಡ್ತಾ ಇರ್ತೀನಿ ಏನೇನು ತಂದಿರುತ್ತೆ ನಮ್ಮಮ್ಮ ಅಂತ. ಇವಾಗಂತೂ ಇಷ್ಟು ದಿನ ನಾನು ಮಾಡ್ತಾಯಿದ್ದೆ, ಇವಾಗಂತೂ ನನ್ನ ಮಗನೂ ಮಾಡ್ತಾ ಇದ್ದಾನೆ. ನೋಡಿ ಏನೇನು ತಂದಿರ್ತಾರೆ, ಏನೇನು ತಂದಿಲ್ಲ ಅಂದ್ಬಿಟ್ಟು ನನ್ನ ಮಗನೂ ಅವನಿಗಂತೂ ಫುಲ್ ಬೇಜಾರಾಗ್ಬಿಟ್ಟ, ನಮ್ಮ ಅಜ್ಜಿ ಏನೂ ತಂದೇ ಇಲ್ಲ ಅಂತ. ನೋಡಿ ಅಡುಗೆ ಮನೆಗೆ ಹೋಗ್ಬಿಟ್ಟು, ನಮಗೇನು ಅಡುಗೆ ಬರೋಲ್ಲ ಅಂತ ಅಲ್ಲ, ನೀವು ಕಮೆಂಟೆಲ್ಲ ಹಾಕ್ಬಿಡಿ, ನಿಮ್ಗೆ ಅಡುಗೆ ಬರೋಲ್ಲ ಅದಕ್ಕೆ ನಿಮ್ಮ ಅಮ್ಮನ ಕೈಲಿ ಮಾಡಿಸ್ಕೊಂಡಿದ್ದೆ. ನಾವು ಸೂಪರಾಗಿ ಅಡುಗೆ ಮಾಡ್ತೀವಿ. ಏನಂದರೆ ಅಮ್ಮನ ಕೈ ರುಚಿಲಿ ಸಿಗೋ ಅಷ್ಟು ಖುಷಿ ಯಾವುದ್ರಲ್ಲೂ ಸಿಗೋಲ್ಲ ಅನ್ನೋ ರೇಂಜಿಗೆ ಅಷ್ಟೇ. ಆಮೇಲೆ ಅಮ್ಮ ಅಡುಗೆ ಮಾಡಿದ್ರೆ ಆ ಟೇಸ್ಟು ಅದೆಲ್ಲ ಸ್ವಾದ ಎಲ್ಲ ನಮ್ಮ ಕೈಲಿ ಅಷ್ಟು ಬರೋದೇ ಇಲ್ಲ. ಏನೇ ಹಾಕಿ ಏನೇ ಬಿಡಲಿ ಆ ಥರ ಟೇಸ್ಟ್ ಅಂತೂ ಸಿಗೋದೇ ಇಲ್ಲ. ಅದೇನೋ ಗೊತ್ತಿಲ್ಲ. ಅದಕ್ಕೆ ನಾನು ನಮ್ಮ ಅಮ್ಮನ ಕೈಲೇ ಜಾಸ್ತಿ ಅಮ್ಮ ಮಾಡ್ಕೊಡಮ್ಮ ಅಂತ ಕೇಳ್ತಾ ಇರ್ತೀನಿ. ನಾವು ಕೂಡ ಅಡುಗೆ ಮಾಡ್ತಾ ಇರ್ತೀನಿ. ಮನೆಗೆ ಬಂದರೆ ಅಡುಗೆ ಮಾಡ್ತೀವೋ ಇಲ್ವೋ ಮಾತಂದ ಚೆನ್ನಾಗಿ ಆಡ್ತಾ ಇರ್ತೀವಿ. ನಾನು ಕೂಡ ನಮ್ಮ ಮನೇಲಿ ಅಡುಗೆ ಎಲ್ಲ ಮಾಡಿದಾಗ ಇಲ್ಲಿಗೆ ತೊಗೊಂಬಂದು ಕೊಡ್ತಾ ಇರ್ತೀನಿ ಅಲ್ವಾ. ಹಾಗಾಗಿ ನಾನಂತೂ ನಮ್ಮ ಅಮ್ಮನ ಜೊತೆ ಸಿಗೋದೇ ಟೈಮ್ ಆವಾಗ ನಮಗೆ. ಇಲ್ಲಾಂದ್ರೆ ಅಂಗಡಿಗೆ ಹೋಗ್ಬಿಟ್ಟಿರ್ತೀವಿ, ಇಲ್ಲ ಬ್ಯುಸಿ ಆಗಿಬಿಟ್ಟಿರ್ತೀವಿ. ಹಾಗೆ ಹೇಗೆ ಓಡಾಡೋದು ಮನೆ ಕೆಲಸನೇ ಆಗಿಬಿಟ್ಟಿರುತ್ತೆ, ಫ್ರೀನೇ ಇರೋಲ್ಲ. ಆವಾಗೊಂದ್ಸತಿ ಇವಾಗೊಂದ್ಸತಿ ಅಡುಗೆ ಮನೇಲಿ ಈ ಥರ ಸಿಕ್ಕಿದಾಗ ನಾನು ನಮ್ಮಮ್ಮ ಹಿಂಗೆ ಮಾತಾಡ್ತಾ ಇರ್ತೀವಿ, ಏನೇನು ಹೆಂಗೆ ಅದು ಇದು ಅಂತೆಲ್ಲ ಏನಾದರೂ ಮಾತಾಡೋದಿದ್ರೆ ಮಾತಾಡಿಕೊಂಡು ಆರಾಮಾಗಿ ಇಬ್ಬರು ಅಡುಗೆ ಮಾಡ್ತಾರೆ. ನಾನು ಚಿಕನ್ ಫ್ರೈಗೆಲ್ಲ ರೆಡಿ ಮಾಡ್ತಾಯಿದ್ದೆ, ನಮ್ಮಮ್ಮ ಆ ಕಡೆ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದರು. ನಮ್ಮಮ್ಮ ಈ ಕಡೆ ಚಿಕನ್ ಫ್ರೈಗೆಲ್ಲ ಚಿಕನ್ನೆಲ್ಲ ಹಾಕಿಬಿಟ್ಟು ಆ ಕಡೆ ಬಿರಿಯಾನಿಗೆ ಇಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಅಷ್ಟೊತ್ತಿಗೆ ನಾನು ಕೂಡ ಬೇಗ ಎಲ್ಲ ಇದು ಮಾಡಿಕೊಂಡು ಎಲ್ಲ ಪ್ರಿಪೇರ್ ಮಾಡಿದ್ನಲ್ಲ, ಇನ್ನೇನು ಇಲ್ಲ. ಅಮ್ಮ ಕುಕ್ಕರೆಲ್ಲ ಹಾಕಿ ವಿಸಿಲ್ ಹೊಡಿಸಿ ಅಷ್ಟೇ ಮಾಡಬೇಕಾಗಿದ್ದು. ಸೊ ಅದಕ್ಕೆ ನಾನು ಕೂಡ ಕೈಗೆ ಹೆಲ್ಪ್ ಮಾಡ್ತಿದ್ದೆ, ಬೇಗ ಆಗಬೇಕು. ಯಾಕಂದರೆ ನಮ್ಮ ಮನೇಲಿ 10 ಗಂಟೆಗೆ ಎಲ್ಲ ಬಂದುಬಿಡ್ತಾರೆ ಕ್ಲೋಸ್ ಮಾಡ್ಕೊಂಡು ಅಂಗಡಿಗಳ್ನ. ಎಲ್ಲರೂ ಒಂದೇ ಥರ ಕುತ್ಕೊಂಡು ತಿನ್ನೋದೇ. ಯಾವಾಗಲಾದರೂ ನಾನ್ ವೆಜ್ ಮಾಡಿದಾಗ ಅಷ್ಟೇ, ಇಲ್ದಾಗ ಯಾರು ಒಂದೊಂದು ಟೈಮಿಗೆ ಒಬ್ಬೊಬ್ಬರು ತಿಂದುಬಿಡ್ತೀವಿ, ಯಾರು ಜೊತೆ ಕುತ್ಕೊಂಡು ತಿನ್ನೋಕ್ಕಾಗಲ್ಲ. ಅದೇ ನಾನ್ ವೆಜ್ಜಲ್ಲಿ 10 ಗಂಟೆ 10:30 ಒಳಗಡೆ ಆದರೆ ಎಲ್ಲರೂ ಬಂದು ತಿನ್ಬೋದು ಅಂತ ಅಷ್ಟೇ. ನಾನು ಅಡುಗೆ ಮನೇಲಿದ್ದಾಗ ಯಾವಾಗಲೂ ಈ ಥರ ಕಿತಾಪತಿಗಳೇ ನಡೀತಾ ಇರುತ್ತೆ. ಇಲ್ಲ ಎಣ್ಣೆ ಸಿಡಿಯೋದು, ಇಲ್ಲ ಚಿಕನ್ ಬೀಳೋದು, ಇಲ್ಲ ಏನೇನೋ ಒಂದು ಆಗ್ತಾ ಇರುತ್ತೆ. ನಮ್ಮ ಅಮ್ಮನ ಕೈಲಿ ಉಗಿಸ್ಕೊತಾನೆ ಇರ್ತೀನಿ ಯಾವಾಗಲೂ. ಅಂತೂ ನಾನಂತೂ ಈ ಥರ ಎಕ್ಸ್ಪೀರಿಯೆನ್ಸ್ ಯಾರಿಗೆಲ್ಲ ಆಗುತ್ತೆ ಅದನ್ನು ಕಮೆಂಟ್ ಮಾಡಿ. ನಾನಂತೂ ಅಡುಗೆ ಮನೇಲಿ ನಮ್ಮ ಅಮ್ಮನ ಜೊತೆ ಅಡುಗೆ ಮಾಡ್ಬೇಕಾದ್ರೆ ಅದೆಷ್ಟು ಬೈಸ್ಕೊಂಡಿರ್ತೀನೋ ನನಗಂತೂ ಗೊತ್ತಿಲ್ಲ. ನಾವು ಮಾತಾಡ್ತಾ ಅಡುಗೆ ಕೂಡ ರೆಡಿ ಆಗೋಯ್ತು. ಆ ಕಡೆ ಚಿಕನ್ ಫ್ರೈಯು ಇನ್ನೊಂದು ಸ್ವಲ್ಪ ಹಾಕಬೇಕಾಗಿತ್ತು. ಈ ಕಡೆ ಬಿರಿಯಾನಿ ಮಸಾಲೆ ಎಲ್ಲ ಬೆಂದೇ ಆಯಿತು, ಚಿಕನ್ ಕೂಡ ಬೆಂದಾಯಿತು, ರೈಸ್ ಒಂದು ಹಾಕೋದು ಬಾಕಿ ಇತ್ತು ಅಷ್ಟೇ. ನೋಡಿ ನಮ್ಮಮ್ಮ ಮಾಡೋ ಟೇಸ್ಟು ಬಿರಿಯಾನಿ ಅಂದರೆ ನನಗಂತೂ ಸಖತ್ ಇಷ್ಟ. ಒಂದೊಂದು ಸತಿ ಒಂದೊಂದು ಥರ ಮಾಡುತ್ತೆ ನಮ್ಮಮ್ಮ. ಮೂಡ್ ಚೆನ್ನಾಗಿದ್ರೆ ಮಾತ್ರ ಸ್ವಲ್ಪ ಚೆನ್ನಾಗಿ ಮಾಡಿರುತ್ತೆ. ಏನಾದರೂ ಕೋಪ ಇದ್ಬಿಟ್ರೆ ಅದು ತಿನ್ನೋಕ್ಕೆ ಆಗಲ್ಲ, ಆ ಥರ ಆಗ್ಬಿಡುತ್ತೆ. ಮಾಡೋ ಬಿರಿಯಾನಿ ಫ್ರೈಗೆ ಫಿದಾ ನಾವೆಲ್ಲ ಇಲ್ಲೇ ತಿನ್ನೋದು. ನಮ್ಮಮ್ಮ ಅಡುಗೆ ಮಾಡೋ ಅಷ್ಟೊತ್ತಿಗೆ ಆ ಪಾತ್ರೆ ಬಾಬಾ ನನ್ನ ತೊಳಿ ಅಂತ ಕಾಯ್ತಾ ಇತ್ತು. ನಮ್ಮಮ್ಮ ಒಂದು ಅಡುಗೆ ಮಾಡೋಷ್ಟೊತ್ತು 100 ಪಾತ್ರೆ ಮಾಡಿಟ್ಟಿರುತ್ತೆ. ಅದರಲ್ಲಿ 2-3 ಸತಿ ಟೀ ಕಾಫಿ ಕುಡಿಯೋದ್ರೆ ಅದರದ್ದೇ 1000 ಪಾತ್ರೆ ಆಗ್ಬಿಟ್ಟಿರುತ್ತೆ. ನಮ್ಮ ಮನೇಲಂತೂ ಕಾಫಿ ಟೀದೇ ಪಾತ್ರೆ ಜಾಸ್ತಿ. ಎಲ್ಲರೂ ಕಾಫಿ ಟೀ ಜಾಸ್ತಿ ಕುಡಿತೀವಿ ನಾವೆಲ್ಲ. ಅಯ್ಯೋ ಅದನ್ನು ಬಿಡಬೇಕು ಅಂತ ಎಷ್ಟು ಸತಿ ಅಂದ್ಕೊಂಡ್ರೂ ಆಗೋದೇ ಇಲ್ಲ. ಅಷ್ಟೊತ್ತಿಗೆ ಬೇಗ ಪಾತ್ರೆ ಕೂಡ ನಾನು ತೊಳೆದ್ರೆ ಎಲ್ಲ ಈಸಿ ಆಗುತ್ತೆ. ಇಲ್ಲಾಂದರೆ ನಮ್ಮಮ್ಮ ವಟ ಅಂತ ಬೈಯುತ್ತೆ ಅಂದ್ಬಿಟ್ಟು ಬೇಗ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊತೀವಿ. ಪಾತ್ರೆ ಅಂತೂ ಎಲ್ಲ ಬೇಗ ತೊಳೆದು ಜೋಡಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒರೆಸ್ಬಿಟ್ಟು ಬಂದುಬಿಟ್ಟೆ. ಅಷ್ಟೊತ್ತಿಗೆ ನನ್ನ ಮಗ ಕುತ್ಕೊಂಡು ಚಪ್ಪಾಕಲ್ಲಿ ತಿಂತಿದ್ದ. ನನಗೆ ಯಾಕೋ ಅಂತ ಸ್ವೀಟ್ ಕ್ರೇವಿಂಗ್ ಆಗ್ತಿತ್ತು ಅಂದ್ಬಿಟ್ಟು ನಾನು ಅವನದೇ ಚಪ್ಪಾಕಲ್ಲಿ ಕಿತ್ಕೊಂಡು ತಿಂತಾಯಿದ್ದೀನಿ. ನಮ್ಮ ತೋಷೆ ನೋಡಿ ಇಲ್ಲಿ ಹೆಂಗೆ ಅಳೋ ಥರನೇ ಮಾಡಿಬಿಟ್ಟು ಆ ದಿವಸಕ್ಕೆ. ಅವನಂತೂ ಚಂಪಾಕಲ್ಲಿ ಲವ್ವರ್ ಅಂದರೆ ಲವ್ವರು. ನಾನು ಮದುವೆಗಿಂತ ಮುಂಚೆ ಜಾಸ್ತಿ ತಿಂತಾಯಿದ್ದೆ, ಮದುವೆ ಆದಮೇಲೆ ತಿನ್ನೋದೇ ಬಿಟ್ಟೆ. ಈ ಮಗು ಆದಮೇಲಂತೂ ಇನ್ನೂ ಬಿಟ್ಬಿಟ್ಟಿದ್ದೀನಿ. ಇವಾಗಂತೂ ಅವ್ನು ತಿನ್ನೋದೆಲ್ಲ ಬಿಟ್ಟು ನಾನಂತೂ ಸರಿಯಾಗಿ ದಪ್ಪನೇ ಆಗ್ಬಿಟ್ಟಿದ್ದೀನಿ ಅನಿಸುತ್ತೆ ನನಗೊಂದೊಂದು ಸತಿ.
ನೋಡಿ ಅವನು ತಿಂತಾನೆ, ನಾನು ತಿನ್ಕೊಂಡಪ್ಪ ರಾಮ. ಇದನ್ನೇನಾದರೂ ನಮ್ಮ ಯಜಮಾನ ನೋಡ್ರೆ ಪಕ್ಕ ಉಗಿತಾರೆ. ಅಷ್ಟೊತ್ತು ಗ್ರೇವಿ ಎಲ್ಲ ರೆಡಿಯಾಗಿತ್ತು ನೋಡಿ. ಆಹಾ ಸಕ್ಕತ್ತಾಗಿರುತ್ತೆ ಗ್ರೇವಿ. ನನಗೆ ಅವತ್ತಿನ ಬಿಸಿ ಬಿಸಿ ತಿನ್ನೋದಕ್ಕಿಂತ ತಣ್ಣಗಾದ್ಮೇಲೆ ತಿನ್ನೋಕೆ ಇಷ್ಟ ಜಾಸ್ತಿ. ಬಿರಿಯಾನಿ ನೋಡಿ ಎಷ್ಟು ಚೆನ್ನಾಗಿದೆ, ನಮ್ಮಮ್ಮ ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ. ಯಾಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಆ ಟೇಸ್ಟು ಹೋಟ್ಲಲ್ಲಿ 200 ರೂಪಾಯಿ 300 ರೂಪಾಯಿ ಕೊಟ್ಟು ತೊಗೊಂಡು ಬಿರಿಯಾನಿನೂ ಈ ಟೇಸ್ಟ್ ಸಿಗೋಲ್ಲ. ಅಷ್ಟು ಚೆನ್ನಾಗಿರುತ್ತೆ ನಮ್ಮಮ್ಮ ಮಾಡೋ ಬಿರಿಯಾನಿ ಸೀರಿಯಸ್ಲಿ. ಅದೆಲ್ಲ ಆದಮೇಲೆ ನಮ್ಮಮ್ಮ ತಟ್ಟೆಗೆ ಕೊಟ್ಬಿಟ್ಟು ತಿನ್ನು ಅಂತ ನಾನು ತಿನ್ಕೊಂಡು ನನ್ನ ಮಗನೂ ಕೂಡ ತಿನ್ನಿಸ್ತಾ ಇದ್ದೆ. ನನ್ನ ಮಗ ನೋಡಿ ತಿನ್ನು ಅಂದರೆ ಅವನು ಎಷ್ಟು ಕೊಬ್ಬು ತೋರಿಸ್ತಾನೆ ಅಂದರೆ ಈ ವಯಸ್ಸಿಗೆ ಅಷ್ಟು ಕೊಬ್ಬು ತೋರಿಸ್ತಾನೆ. ನೋಡಿ ನೋಡಿ ಹೋಗ್ತಾವನೆ ಅವ್ನ ಪಾಡಿಗೆ. ಬಾರೋ ತಿನ್ನು ಅಂದರೆ ತಿನ್ನೋಕ್ಕೆ ಬರ್ತಾಯಿಲ್ಲ. ಆಮೇಲೆ ಲಾಸ್ಟಿಗೆ ನನಗೆ ನಿನ್ನ ಜೊತೆ ನಾನು ತಿನ್ನಲ್ಲ, ಬೇರೆ ಪ್ಲೇಟ್ ಹಾಕ್ಕೊಡು ಅಂತ ಕೇಳ್ತಾನೆ. ನಮ್ಮಮ್ಮ ಅವನಿಗೋಸ್ಕರ ನೀರು ಎಲ್ಲ ಕೊಡ್ತಾರೆ. ನೀರು ಅವನದೇ ಬೇರೆ ಸಪ್ರೇಟ್ ತಟ್ಟೆ, ಅವನಿಗೆ ಸಪ್ರೇಟಾಗಿ ಪೀಸ್ ಹಾಕೋದು ಎಲ್ಲ ಆ ಥರ ಮಾಡ್ತಾರೆ. ನೋಡಿ ಈ ಥರ ಮುದ್ದ ಮಕ್ಕಳು ಬೆಳೆಸ್ಬಿಡ್ತೀವಿ. ಅವೆಷ್ಟು ಕೊಬ್ಬು ತೋರಿಸ್ತವೆ ಅಂದರೆ ನನಗಂತೂ ಇಟ್ಕೊಂಡು ಚಚ್ಬಿಡೋಣ ಅನಿಸ್ತೇವೆ ಒಂದೊಂದ್ಸತಿ. ನೋಡಿ ಅವನಿಗೆ ಎಲ್ಲ ಸಪ್ರೇಟ್ ಹಾಕಿದ್ಮೇಲೆ ಅವ್ನು ಸ್ವಲ್ಪ ತಿಂದ. ಅಲ್ಲಿವರೆಗೂ ಏನು ತಿಂದಿಲ್ಲ. ಬೇಡ ನನಗೆ ಅಂತಿದ್ದ. ಅವನಿಗೆ ಅಂತ ಯಾವಾಗ ಪ್ಲೇಟ್ ಹಾಕಿ ಎಲ್ಲ ಮಾಡಿ ಸೂಪರಾಗಿದೆ ಬಿರಿಯಾನಿ ಅಂತ ಹೇಳ್ತಾ ಇದ್ದಾನೆ. ಅವ್ನು ತುಂಬ ಜಾಸ್ತಿ ಯಾವುದೂ ಇಷ್ಟಪಟ್ಟು ತಿನ್ನಲ್ಲ, ಎಲ್ಲ ಲಿಮಿಟಲ್ಲೇ ತಿಂತಾನೆ. ಅಷ್ಟೊತ್ತಾದ್ಮೇಲೆ ಎಲ್ಲರಿಗೂ ಬಾಯ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.